ನೀವು ಅಧಿಕಾರಕ್ಕೆ ಬಂದ್ರೆ ಬಾಂಗ್ಲಾದೇಶಿಗಳು ಅಲ್ಲ ಇನ್ನೊಂದು ನಮ್ಮ ರಾಜ್ಯದಲ್ಲಿ ಆಧಾರ ಅಂತ ಹೇಳಿದ್ರು. ಸಭಾಧ್ಯಕ್ಷರಲ್ಲಿ ನಾನು ಮಾನ್ಯ ಗೃಹ ಮಂತ್ರಿಗಳಿಗೆ ಪಡ್ತೇನೆ ಅವರಿಗೆ ಅಲ್ಲ ಒಂದು ಅಲ್ಲ ಒಂದು ನಿಮಿಷ ರಿಪೋರ್ಟ್ ಮಾಡಿದ್ದು ಅಲ್ಲ ಒಂದು ನಿಮಿಷ ಮೊನ್ನೆ ಬೆಲ್ಲದವ್ರೆ ಒಂದು ನಿಮಿಷ ಮೊನ್ನೆ ಪುನೀತನ ಒಂದು ಮೂಲಕ ಅಲ್ಲ ನಿಮಗೆ ಮಾಹಿತಿಗೋಸ್ಕರ ಕೊಡ್ತೀನಿ. ಆಮೇಲೆ ನಾ ಮಾತಾಡಾದ್ಮೇಲೆ ಮಾತಾಡಿ. ಮೊನ್ನೆ ಪುನೀತ್ ಮಾತಾಡ್ತೀನಿ ಹೋಮ್ ಮಿನಿಸ್ಟರ್ ಅಂದ್ರೆ ಮೊನ್ನೆ ಪುನೀತ್ ರಿಕ್ವೆಸ್ಟ್ ಮಾಡಕಣಕತ್ತೇನೆ ಅವರಿಗೆ. ಪುನೀತ್ ಅವರು ಕೂಡ ಒಂದು ಟಿವಿ ಮೂಲಕ ಒಂದು ಕಾರ್ಯಕ್ರಮದ ಒಂದು ಇದ್ರ ಮೂಲಕ ಬಾಂಗ್ಲಾದೇಶಿಗಳು ಅಲ್ಲಿ ಅದಾರ ಅಂತ ಹೇಳಿ ತೋರಿಸಿದ್ರು. ಅವ್ರು ಬಾಂಗ್ಲಾದೇಶಿಗಳು ಒಪ್ಕೊಂಡ್ರು. ಹೌದು, ನಾವು ಬಾಂಗ್ಲಾದೇಶಿಗರು ಇಲ್ಲಿ ಬಂದ ಕೂಡ ನಮ್ಗೆ ಆಧಾರ್ ಕಾರ್ಡು ಎಲ್ಲ ಕಾರ್ಡು ಸಿಗ್ತಾವು, ರೇಷನ್ ಕಾರ್ಡು ನಾವಿಲ್ಲೇ ಅದೇವಿ ಅಂತೇಳಿ ಅವರು ಒಪ್ಕೊಂಡ್ರು. ಇದು ಇಲ್ಲಿ ಯಾಕೆ ಬರ್ತಿದ್ದಾರೆ ಬೆಂಗಳೂರಿಗೆ, ಕರ್ನಾಟಕಕ್ಕೆ? ಇಲ್ಲಿ ಬಂದ ಕೂಡ ಒಂದು ವ್ಯವಸ್ಥೆ ಇದೆ. ಇಲ್ಲಿ ಇವ್ರಿಗೆಲ್ಲರಿಗೂ ಒಂದು ರೇಷನ್ ಕಾರ್ಡು ಆಧಾರ್ ಕಾರ್ಡು ಮಾಡುವಂತ ವ್ಯವಸ್ಥೆ ಇದೆ. ಅವ್ರ ಮೇಲೆ ಏನು ದಾಳಿ ತಗೊಂಡಿದ್ದಾರೆ, ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಂಡಿದ್ದಾರೆ? ಈಗ ಮೊನ್ನೆ ಟಿವಿ ಹೋಗಿ ಬಂದ ಕೂಡ ಅದ್ರ ಮೇಲೆ ಅವನ ಮೇಲೆ ಕೇಸ್ ಹಾಕಿದ್ರು. ಆದ್ರೆ ಅಲ್ಲಿರುವಂತ ಬಾಂಗ್ಲಾದೇಶಿಗಳನ್ನ ಎಷ್ಟು ಜನರನ್ನ ಹಿಡಿದು ಡಿಪೋರ್ಟ್ ಮಾಡಿದ್ರು? ಅದ್ರ ಬಗ್ಗೆ ರಾಜ್ಯದ ಉತ್ತರ ಕೊಡ್ಬೇಕಲ್ಲ. ಎಷ್ಟು ಜನ ಅವ್ನು ಟಿವಿ ಪ್ರೋಗ್ರಾಮ್ ಮಾಡ್ದಂಗ ಮಾಡಿದ್ರು. ಒಂದು ಡೋಂಟ್ ಶೂಟ್ ದ ಮೆಸೆಂಜರ್ ಅಂತ ಹೇಳ್ತಾರೆ. ಅವ್ ಮೆಸೆಂಜರ್ ನಮ್ಮ ರಾಜ್ಯಕ್ಕೆ ನಮ್ಗೆ ಅನುಕೂಲ, ಮುಖ್ಯಮಂತ್ರಿಗಳಿಗೆ ಅನುಕೂಲ ಆಗುವಂತ ಕಾರ್ಯಕ್ರಮ ಮಾಡಿ ಪುನೀತ್ ರಾಜ್ಯದ ಜನತೆ ಮುಂದಿಟ್ರ ಅವನ ಮೇಲೆ ಕೇಸ್ ಹಾಕಿದ್ರಿ. ಅಲ್ಲೇನ್ ಬಾಂಗ್ಲಾದೇಶದವ್ರು ಬಂದವ್ರನ್ನ ಒಬ್ಬರನ್ನು ಹಿಡಿದಿಲ್ಲ, ಒಬ್ಬರನ್ನು ಮನೆಗೆ ಕಳಿಸುವಂತ ವ್ಯವಸ್ಥೆ ಮಾಡಿಲ್ಲ. ಇದು ಇವತ್ತಿನ ನಮ್ಮ ಕಾನೂನಿನ ಸಚಿವರೇ ನೋಡಿ, ಪುನೀತ್ ಕೆರೆಹಳ್ಳಿಗೆ ಯಾರು ಅಧಿಕಾರ ಕೊಟ್ರು? ಪುನೀತ್ ಕೆರೆಹಳ್ಳಿ ಕಂಪ್ಲೇಂಟ್ ಮಾಡಬೇಕಾಗಿತ್ತು. ಕಂಪ್ಲೇಂಟ್ ಮಾಡಿ ಪೊಲೀಸಿಗೆ ತಿಳಿಸಿದ್ರೆ ಪೊಲೀಸ್ನವರು ಆಕ್ಷನ್ ತಗೊಳ್ತಾರೆ. ಯಾರು ಪರ್ಮಿಷನ್ ಯಾರಿಗೆ ಕೊಟ್ಟಿದ್ದಾರೆ? ಕಾನೂನಿಗೆ ಅವ್ರ ಮೇಲೆ 16 ಕೇಸ್ಗಳಿದಾವೆ. ನಾವು ಯಾರು ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಡಿಪೋರ್ಟ್ ಮಾಡ್ತೀವಿ, ಮುಲಾಜಿಲ್ದೆ ಡಿಪೋರ್ಟ್ ಮಾಡ್ತೀವಿ, ಯಾರನ್ನ ಇಟ್ಕೊಳ್ಳೋದಿಲ್ಲ. ಒಬ್ಬ ಜಾಗೃತ ನಾಗರಿಕನ ಕೆಲಸ ಮಾಡಿದ ಮಂತ್ರಿಗಳ ತಪ್ಪಂತೇಳಿ ನೀವು ಹೇಳ್ತೀರಾ? ಹೌದು, ಮತ್ತೆ ಯಾರು ಅಧಿಕಾರ ಜಾಗೃತ ಅಧಿಕಾರ? ಈ ಕೇರಳದಿಂದ ಅವ್ನು ಜಲೀಲ್ ಬಂದೈತಲ್ಲ, ಇಲ್ಲೇ ಇನ್ಸ್ಪೆಕ್ಷನ್ ಮಾಡಿ ಹೋಗ್ತಾರೆ, ಅವ್ರಿಗೆ ಅವ್ರ ಮೇಲೆ ನಾವೀಗಾಗ್ಲೇ ಕ್ರಮ ತಗೊಂಡಿದ್ದೀವಿ. ಅವ್ರ ಮೇಲೆ ನಾವೀಗಾಗ್ಲೇ ಕ್ರಮ ತಗೊಂಡಿದ್ದೀವಿ. ಜಲೀಲ್ ಮೇಲೆ ಏನ್ ಕೇಸ್ ಹಾಕಿದ್ರಿ? ಯಾರ ಮೇಲೆ? ಆ ಕೇರಳದ MLA ಜಲೀಲ್ ಬಂದು ಇಲ್ಲಿ ಒಂದು ಕೋಗಿಲ ಡಿಮಾಲಿಷನ್ ಮೇಲೆ ಏನ್ ಮಾಡಿದ್ರಿ ಹೇಳಿ? ಸರ್ಕಾರನ ಬೈದ್ ಬಿಟ್ಟು ಹೋದ್ರು, ಪ್ರೆಸ್ ಮೀಟ್ ಮಾಡಿ ಹೋದ್ರು. ಅವ್ರಿಗೆ ಏನ್ ಮಾಡಿದಿರ? ಅವರು ನೀವೇ ಬೈತೀರಿ, ಅವ್ರಿಗೇನಾದ್ರು ಮಾಡ್ಬೇಕಲ್ಲ. ಅವ್ರಿಗೆ ಯಾರು ಅಧಿಕಾರಿ ಕೊಟ್ರು? ಒಂದ್ ನಿಮಿಷ, ಜಸ್ಟ್ 1 ಸೆಕೆಂಡ್ ಸರ್, 1 ಸೆಕೆಂಡ್. ಮಾನ್ಯ ಅಧ್ಯಕ್ಷರೇ, ಮೊನ್ನೆ ಈ ಚುನಾವಣೆ ಅಕ್ರಮದ ಬಗ್ಗೆ ಮಹದೇವಪುರದ ಒಂದು ಸಂಪೂರ್ಣವಾಗಿ ನಾವು ರಿಪೋರ್ಟ್ ಮಾಡಿದ್ವಿ ಅಧ್ಯಕ್ಷರೇ. ಅವಾಗ ನ್ಯಾಷನಲ್ ಚಾನೆಲ್ಸ್ ಎಲ್ಲ ಮಹದೇವಪುರಕ್ಕೆ ಹೋಗಿ ಇಂಟರ್ವ್ಯೂ ಮಾಡಿದ್ರು. ಇಂಟರ್ವ್ಯೂ ಮಾಡಿದ್ಮೇಲೆ ಅಲ್ಲಿ ಕೆಲವು ಸಾರ್ವಜನಿಕರು ಇಂಟರ್ವ್ಯೂ ಕೊಟ್ಟರು. ಬಾಂಗ್ಲಾದೇಶಿಗಳು ಬಹಳಷ್ಟು ಜನ ಇಲ್ಲಿ ಬಂದಿದ್ದಾರೆ, ಇಲ್ಲೆಲ್ಲಾನು BJP ಪಕ್ಷದವರೇ ಕರ್ಸ್ಕೊಂಡು ಬಂದಿರೋದು, ಓಟ್ ಹಾಕಿಸ್ತಾರೆ, ಹೆದರ್ಸಿ ಬೆದರ್ಸಿ ಅಂತ ಹೇಳಿದ್ರು ಸರ್. ಅದು ಆಲ್ ನ್ಯಾಷನಲ್ ಮೀಡಿಯಾ ಕವರ್ ಮಾಡಿದ್ರು ಅಧ್ಯಕ್ಷ. ಅದಾದ್ಮೇಲೆ